ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಬ್ರೌನಿ ಮಾಡೋದು ತುಂಬ ಕಷ್ಟ, ನನಗೆ ಬರಲ್ಲ ಅಂದ್ಕೊಳ್ಳೋರು ಈ ವಿಡಿಯೋ ನೋಡಿ ಖಂಡಿತ ನೀವು ಇವತ್ತು ಬ್ರೌನಿನ ಮಾಡ್ತೀರಾ. ಅಷ್ಟು ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಬೋದು. ಇದಕ್ಕೆ ಬಟರ್ ಇಲ್ಲ, ಹಾಗೆ ಬೀಟರ್ ಬೇಡ, ಓವೆನ್ ಬೇಡ, ಏನೂ ಇಲ್ಲದೇ ಈ ಬ್ರೌನಿನ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಲೇಟ್ ಮಾಡೋದು ಯಾಕೆ, ಹೇಗೆ ಮಾಡೋದು ಅಂತ ನೋಡೋಣ. ಬ್ರೌನಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಡಾರ್ಕ್ ಚಾಕ್ಲೇಟ್, ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಉಪಯೋಗಿಸ್ತಿದ್ದೀನಿ. ಇದೇ ಪ್ಲೇಸಲ್ಲಿ ನೀವು ಅನ್ಸಾಲ್ಟೆಡ್ ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ಮೌಲ್ಡ್ಗೆ ಈ ರೀತಿ ಬಟರ್ ಪೇಪರ್ನ ಇಟ್ಬಿಟ್ಟು ಬಟರ್ ಅಪ್ಲೈ ಮಾಡಿಕೊಂಡು ಸೈಡ್ಗೆ ಇಟ್ಕೊತಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ 2 ಮೊಟ್ಟೆ ಹಾಕೊತಿದ್ದೀನಿ. ಹಾಗೆ 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ತಣ್ಣಗಾಗಿರೋವಂಥ ಚಾಕ್ಲೇಟ್ಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಎಗ್ ಮಿಶ್ರವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ 1 ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಜರಡಿ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಮೈದಾ, 1/4 ಕಪ್ ಆಗೋಷ್ಟು ಕೋಕೋ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಜರಡಿ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿಯಾಗಿ ಹೋಗುತ್ತೆ. ಇದಕ್ಕೇ ನಿಮಗೆ ಬೇಕು ಅಂದರೆ ವಾಲ್ನಟ್ನ ಕೂಡ ಸೇರಿಸ್ಕೊಳ್ಳಿ. ವಾಲ್ನಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಹಾಗೆ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗುತ್ತೆ. ನಿಮ್ಗೆ ಬೇಡ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಿಕೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮೌಲ್ಡ್ಗೆ ಈ ರೀತಿ ಬ್ರೌನಿ ಬ್ಯಾಟರ್ನ ಹಾಕ್ಕೊಂಡು 2 ಸರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಚಾಕ್ಲೇಟ್ ಚಿಪ್ಸ್ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಚಾಕ್ಲೇಟಿ ಆಗಿರುತ್ತೆ ನಮ್ಮ ಬ್ರೌನಿ. ಇವಾಗ ಯಾವುದಾದ್ರೂ ಒಂದು ಹಳೆ ಪಾತ್ರೆ ತೊಗೊಂಡು ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಪ್ರೀಹೀಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ರೌನಿ ಬ್ಯಾಟರ್ನ ಇಟ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು 30 ನಿಮಿಷ ಬೇಕ್ ಮಾಡ್ಕೋಬೇಕು. 30 ನಿಮಿಷ ಆದಮೇಲೆ ಟೂತ್ ಪಿಕ್ನ ಚುಚ್ಚಿ ಈ ರೀತಿ ನೋಡಿದ್ರೆ ಬ್ರೌನಿ ರೆಡಿ ಆಗಿರುತ್ತೆ. ಈಗ ನಮ್ಮ ಬ್ರೌನಿ ರೆಡಿ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ತಿನ್ಬೋದು. ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಫ್ಲೇಕಿ ಆಗಿ ಬಂದಿದೆ ಅಂತ. ಖಂಡಿತ ನೀವು ಕೂಡ ಇದೇ ರೀತಿಯಲ್ಲಿ ಇದೇ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ. ನೀವೆಲ್ಲರೂ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಬ್ರೌನಿ. ಸೊ ವಿತೌಟ್ ಎಗ್ ಹಾಗೆ ಬಟರ್ ಹಾಕಿ ಗೋಧಿ ಹಿಟ್ಟು ಹಾಕಿ ಕೂಡ ನಾನು ಬ್ರೌನಿ ರೆಸಿಪಿಗಳನ್ನು ಮಾಡಿದ್ದೀನಿ. ಅದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಒಂದ್ಸರಿ ಚೆಕ್ ಮಾಡಿ ನಿಮಗೆ ವಿತೌಟ್ ಎಗ್ ಬೇಕು ಅಂದರೆ. ಸೊ ಈ ಬ್ರೌನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.